ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹಸ್ಬೆಂಡ್ ಮನೆ ಕಡೆ ನಾಮಕರಣ ಫಂಕ್ಷನ್ ಹಿಂದಿನ ದಿನ ಪಾಪುದು ಸೋದರದತ್ತೆ ಮತ್ತು ಅವರಪ್ಪ ಬಂದು ಉಂಗುರ ಹಾಕೋದು ಪ್ರತೀತಿ. ಸೊ ನನ್ನ ಹಸ್ಬೆಂಡ್ ಮತ್ತು ಅವ್ರ ತಂಗಿ ನಮ್ಮ ಮನೆಗೆ ಬಂದರು. ಬಂದಿದ್ದ ತಕ್ಷಣ ಪಾಪು ಅವ್ರ ಜೊತೆ ಹೋಗಿ ಅವ್ರದ್ದು ಬ್ಯಾಂಗಲ್ ಹಿಡ್ಕೊಂಡು ಅವ್ರ ಜೊತೆ ಆಟ ಆಡ್ತಾ ಕೂತಿದ್ದ. ಅವ್ರ ಮನೆ ಶಾಸ್ತ್ರದ ಪ್ರಕಾರ ಅವ್ರು ತಂದಿದ್ದ ಬಟ್ಟೆನೇ ಪಾಪುಗೆ ಹಾಕಬೇಕಿತ್ತು. ಅದಕ್ಕೆ ನನ್ನ ಹಸ್ಬೆಂಡು ಅವನಿಗೆ ಬಟ್ಟೆ ಹಾಕ್ತಾಯಿದ್ರು. ಅವನು ಅವ್ರ ಅತ್ತೆನ ನೋಡಿಕೊಂಡು ಫುಲ್ ನಗ್ತಾ ಇದ್ದ. ಆಮೇಲೆ ಇಬ್ಬರು ಸೇರಿಕೊಂಡು ಅವನನ್ನು ರೆಡಿ ಮಾಡಿದ್ರು. ಪಾಪುನ ರೆಡಿ ಮಾಡಾದಮೇಲೆ ಪೂಜೆ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ರು. ಪೂಜೆಗೆ ಏನೆಲ್ಲ ಬೇಕಿತ್ತು ಅದನ್ನು ಅವರೇ ತಗೊಂಡು ಬಂದಿದ್ರು. ಈ ಪೂಜೆ ಮಾಡಬೇಕಾದ್ರೆ ಪಾಪುನ ಅವ್ರ ಸೋದರದತ್ತೆ ತೊಡೆ ಮೇಲೆ ಕೂರಿಸ್ಕೊಂಡು ಪೂಜೆ ಮಾಡಿಸ್ಬೇಕಿತ್ತು. ನೆಕ್ಸ್ಟು ಪಾಪು ಕೈನ ಅವ್ರ ಸೋದರದತ್ತೆ ನೀರಿಂದ ತೊಳೆದ್ರು. ಇದಾದಮೇಲೆ ನನ್ನ ಹಸ್ಬೆಂಡು ತಂದಿದ್ದಂಥ ಉಂಗುರಗಳಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಈ ಥರ ಒಂದು ಚಿನ್ನದ ಉಂಗುರ, ಒಂದು ಬೆಳ್ಳಿ ಉಂಗುರನ ತಗೊಂಡು ಬಂದಿದ್ರು. ಆ ಉಂಗುರಗಳಿಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮಗ ಪೂಜೆನೇ ನೋಡ್ತಾ ಕೂತಿದ್ದ. ಅವರತ್ತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಎಷ್ಟೇ ಅವನನ್ನು ಕರೆದ್ರೂ ಅವನು ನೋಡಲೇ ಇಲ್ಲ. ಸಂಪ್ರದಾಯಗಳು ಒಂದು ಪ್ಲೇಸ್ಗೂ ಇನ್ನೊಂದು ಪ್ಲೇಸ್ಗೂ ಎಷ್ಟು ಚೇಂಜಸ್ ಇರುತ್ತೆ ನೋಡಿ. ನಮ್ಮ ಕಡೆ ನಾಮಕರಣ ಫಂಕ್ಷನ್ ದಿನಾನೇ ಸೋದರದತ್ತೆ ಮತ್ತು ಮಾವ ಹೋಗಿ ಪಾಪುನ ಕರ್ಕೊಂಡು ಬರ್ತಾರೆ. ಆದರೆ ನನ್ನ ಹಸ್ಬೆಂಡ್ ಮನೆ ಕಡೆ ನಾಮಕರಣ ಫಂಕ್ಷನ್ ಹಿಂದಿನ ದಿನ ಸೋದರದತ್ತೆ ಮತ್ತು ಪಾಪುನ ಅಪ್ಪ ಈ ಥರ ಉಂಗುರನ ಪೂಜೆ ಮಾಡಿ ತೊಡಿಸಿ ಹೋಗೋ ಸಂಪ್ರದಾಯ ಇದೆ. ಇದೇ ಕಾರಣಕ್ಕೋಸ್ಕರ ನಮ್ಮ ಭಾರತ ದೇಶನ ಸಂಪ್ರದಾಯಗಳ ತೊಟ್ಟಿಲು ಅಂತ ಕರೀತಾರೆ. ಇದ್ರ ಮಧ್ಯದಲ್ಲಿ ನಮ್ಮ ಅಣ್ಣನ ಮಗ ಮಲಗಿದ್ದವನು ಅವ್ರ ಮಾವನ ವಾಯ್ಸ್ ಕೇಳ್ಕೊಂಡು ಎದ್ದು ಬಂದ. ಬಟ್ ಅವ್ರು ಪೂಜೆ ಮಾಡ್ತಿರೋದನ್ನ ನೋಡ್ತಾ ಕೂತ್ಕೊಂಡು ಅವರೆಷ್ಟೇ ಕರೆದ್ರೂ ಅವ್ರ ಹತ್ರ ಹೋಗಲೇ ಇಲ್ಲ ಅವನು. ನಾಳೆನೇ ನಾಮಕರಣ ಫಂಕ್ಷನ್ ಇರೋದ್ರಿಂದ ನನ್ನ ಹಸ್ಬೆಂಡು ಬೇಗನೆ ಹೊರಡಬೇಕಿತ್ತು. ಯಾಕಂದರೆ ಅವ್ರ ಮನೇಲೂ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತಲ್ಲ, ಅದಕ್ಕೆ. ನಮ್ಮ ಮನೆಯವ್ರಿಗೆ ದೇವರು ಮತ್ತು ಪೂಜೆ ಮಾಡೋದ್ರಲ್ಲಿ ಭಕ್ತಿ ಜಾಸ್ತಿ. ಅದರಲ್ಲೂ ಮಗನ ವಿಷಯ ಬಂತು ಅಂದರೆ ಕಾಂಪ್ರಮೈಸೇ ಆಗಲ್ಲ. ಅದಕ್ಕೋಸ್ಕರನೇ ಪೂಜೆನ ತುಂಬ ನೇಮಬದ್ಧವಾಗಿ ಮಾಡಿದ್ರು. ನಮ್ಮ ಮಗ ಅಂತೂ ಅವರಪ್ಪ ಪೂಜೆ ಮಾಡ್ತಿರೋದನ್ನೇ ನೋಡ್ತಾ ಕೂತಿದ್ದ. ಆ ಕಡೆ ಈ ಕಡೆ ಸ್ವಲ್ಪನೂ ತಿರುಗಿ ನೋಡಲೇ ಇಲ್ಲ ಅವನು. ನನ್ನ ಹಸ್ಬೆಂಡ್ ಮನೆ ಸಂಪ್ರದಾಯದಂತೆ ಪಾಪು ಕೈಗೆ ಫಸ್ಟು ಬೆಳ್ಳಿ ಉಂಗುರನೇ ಹಾಕಬೇಕು ಅಂತ ಹೇಳಿದರು. ಸೊ ಅವ್ರ ಸೋದರದತ್ತೆ ಕೈಯಲ್ಲಿ ಫಸ್ಟು ಬೆಳ್ಳಿ ಉಂಗುರನ ಹಾಕ್ಸಿ ಆಮೇಲೆ ಚಿನ್ನದ ಉಂಗುರ ಹಾಕಿಸಿದ್ರು. ನಮ್ಮ ಕಡೆ ಈ ಥರ ಶಾಸ್ತ್ರ ಇಲ್ಲದೆ ಇರೋ ಕಾರಣ ಮನೇಲಿರೋರೆಲ್ಲ ಯಾವ ಥರ ಮಾಡ್ತಾರೆ ಅಂತ ನೋಡ್ತಾ ಇದ್ರು. ಪೂಜೆ ಎಲ್ಲ ಮುಗಿದ್ಮೇಲೆ ಪಾಪು ಜೊತೆ ಫೋಟೋ ತೆಗೆಸ್ಕೋತೀನಿ ಅಂತ ಹೇಳಿ ಅವ್ರ ಅತ್ತೆ ಪಾಪುನ ಔಟ್ಸೈಡ್ ಕರ್ಕೊಂಡೋದ್ರು. ಅಷ್ಟರಲ್ಲಿ ನಮ್ಮಮ್ಮ ಅವ್ರಿಗೆ ಊಟ ಕೊಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ಅವ್ರನ್ನ ಕರೆದ್ಬಿಟ್ಟು ಊಟ ಹಾಕ್ಕೊಟ್ರು. ಅವ್ರು ಊಟ ಮಾಡಬೇಕಾದ್ರೆ ನಮ್ಮ ಅಣ್ಣನ ಮಗ ನಾನು ಊಟ ಮಾಡಬೇಕು ಅಂತ ಹೇಳಿ ಅವ್ರ ಮುಂದೆನೇ ಆಟ ಆಡ್ತಾ ಇದ್ದ. ಊಟ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡು ಹೊರಡ್ತೀವಿ ಅಂತ ಹೇಳಿದ್ದಕ್ಕೆ ನಮ್ಮಮ್ಮ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟರು. ಹೋಗೋ ತನಕನೂ ನನ್ನ ಹಸ್ಬೆಂಡ್ ಮತ್ತು ಅವ್ರ ತಂಗಿ ಜೊತೆನೇ ಪಾಪು ಆಟ ಆಡ್ತಾ ಇದ್ದ. ಅವರಿಗಂತೂ ಪಾಪುನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಕೂಡ ಡ್ಯೂಟಿ ಮುಗಿಸಿ ಬಂದರು. ಅವರನ್ನು ಇವರು ಮಾತಾಡಿಸ್ಕೊಂಡು ಎಲ್ಲರಿಗೂ ಬಾಯ್ ಅಂತ ಹೇಳಿ ಹೊರಟ್ರು. ಇದಾಗಿತ್ತು ಪಾಪುಗೆ ಉಂಗುರ ಹಾಕೋ ಬ್ಲಾಗ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮೇಲೆ ಕಾಣ್ತಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.